ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದು ವಾರ ಟೈಮ್ ಕೊಡಿ, ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು. ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅವರು ಚಾಣಕ್ಯರಿದ್ದಾರೆ, ಏನ್ ಕಡಿಮೆ ಏನಿಲ್ಲ. ಮುಂದಕ್ಕೆ ತಳ್ಳೋದು ಹೆಂಗೆ, ಆನ್ಸರ್ ಕೊಡೋದು ಹೆಂಗೆ ನೋಡ್ ಕಲಿಬೇಕು ಅವ್ರ ಹತ್ರ. ಬರ ಬಂತಲ್ಲ, ಬಂತು 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 ಅಂತಂದ್ರು, ನಾವೆಲ್ಲ ಬಂದೇ ಬಿಡ್ತಾನೋ ಅಂತಂದ್ರೆ 2 ತಿಂಗಳು ಮುಂದೆ ಹಾಕಿದ್ರು ಬರನ್ ಘೋಷಣೆ ಮಾಡಕ್ಕೆ. ಆಮೇಲೆ ಬರ ಅಂದ್ರೆ 2 ತಿಂಗಳು ಸೇವ್ ಮಾಡ್ಕೊಂಡ್ರು. ದುಡ್ಡು ಇರ್ಲಿಲ್ಲಲ್ಲ, ದುಡ್ಡು ಸೇವ್ ಮಾಡುವಂಥದ್ದು ಇದು ಅಂದ್ರೆ. ನಾನು ನಮ್ಮನ್ನ ಕೇಳ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ, ನಮ್ದೆಲ್ಲ ಕತೆ ಬರ್ಕೊಂಬರ್ತಾರೆ ಅವರು. ಆನ್ಸರ್ ಕೊಡ್ಬೇಕಾದ್ರೆ ಕೇಳ್ತಾರೆ, ನಮ್ ಕಥೆನೆಲ್ಲ ಹೇಳ್ತಾರೆ, ನೀವೇನು ಅಧ್ಯಕ್ಷರೇ ಪುಣ್ಯವಂತರ, ನೀವೇನು ಅಂತ. ಆಮೇಲೆ ಮಾತಾಡಿ ಕಾಲದ ವರ್ಷದ ಹೇಳ್ತಾ ಇದ್ದಾರೆ, ಈ ವರ್ಷದ ಆಮೇಲೆ ಉತ್ತರ ಕೊಡ್ತೀವಿ. 2023ರಲ್ಲಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರಿಗೆ, ಕೃಷ್ಣ ಅವರೇ, ಸುಮಾರು 38 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ. 23 ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ. ಮೊದಲನೇ ವರ್ಷ ನಮ್ಮ ಸರ್ಕಾರ ಬಂದಾಗ, ಬರಗಾಲ ಬಂದಾಗ 38 ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಹೈಯೆಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ. ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ, ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ, ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದು ವಾರ ಟೈಮ್ ಕೊಡಿ, ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು. ಅಲ್ಲಿವರೆಗೂ ನಾವು ಸುಪ್ರೀಂ ಕೋರ್ಟ್ ಹೋಗೋವರೆಗೆ 1 ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ಕಾಗಿರ್ಲಿಲ್ಲ. ಅವ್ರ ಕೈಲಿ ಕೊಡಿ ಅಂತ ಕೇಳಕ್ಕಾಗ್ಲಿಲ್ಲ ಇವ್ರ ಕೈಲಿ, ರಾಜ್ಯದ ಪರವಾಗಿ. ಮಾತಾಡ್ತಾರೆ, ಉತ್ತರ ಕೊಡೋಕೆ ಏನ್ ಕೊಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೇಳಿದ್ವಿ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮ್ಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ. ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ, ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡು ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ. ಈ ಕಡೆ ನೋಡಿ, ಎಲ್ಲೂ ನಾವು 1 ಪೈಸಾ ಕಡಿಮೆ ಮಾಡಿಲ್ಲ, ಕಡಿಮೆ ಮಾಡಿಲ್ಲ. ಅಧ್ಯಕ್ಷರೇ, ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ. ನಾನು ಪ್ರತಿ ಮಾತಾಡ್ತೀನಲ್ಲ, ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದೇನು ಇರಲ್ಲ. ನೀವು ಮಾತಾಡುವಾಗ ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ತೀರಲ್ಲ, ಹೇಳಿ. ಅವಾಗ ನಮ್ಮ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ, ನಾವು ಕೇಳಕ್ ಸಿದ್ಧ ಇದ್ದೀರಿ. ನಿಮ್ಮ ಸರ್ಕಾರ ಅಂದ್ರೆ ಇದು ಕರ್ನಾಟಕ ಮಾತಿನ ವಾರ ಆಗ್ತೈತೆ, ಡಿಬೇಟ್ ಸರಿ ಇರಲ್ಲ. ಇದು ಡಿಬೇಟ್ ಇರೋದು, ಡಿಬೇಟ್ ಆಮೇಲೆ ನಾ ಹೇಳಿದ್ಮೇಲೆ ಪೂರ್ತಿಯಾಗಿ ಕೇಳಿ. ಕೇಂದ್ರ ಸರ್ಕಾರ ಅಂತ ಹೇಳಿದೆ ನಾನು, ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದೆ. ನಿಮ್ಮ ಸರ್ಕಾರನೇ ಇರಬಹುದು, ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಮನಮೋಹನ್ ಸಿಂಗ್ ಇದ್ದಾಗ ಹೇಗಿತ್ತು, ಯಾಕೆ ಸಿಟ್ಟು ಅಂತ. ಕೇಂದ್ರ ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕೊಟ್ಟು ರಾಜ್ಯ ಸರ್ಕಾರ ದುಡ್ಡು ಇರಲಿಲ್ವಾ? ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ ಅಂತ. ರೈತರಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟ ಆಗ್ಸಿತ್ತು.